ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನೊಂದು ಪ್ರಪಂಚದ ಒಂದು ಅತ್ಯದ್ಭುತ ಅಂದರೆ ಅತ್ಯಂತ ದುಬಾರಿ ತೆಂಗಿನಕಾಯಿಯ ಬಗ್ಗೆ ನಾನು ಹೇಳಿಕ್ಕೆ ಹೋಗ್ತಾ ಇದ್ದೇನೆ. ತೆಂಗು ಅಂತ ಹೇಳಿದ್ರೆ ತೆಂಗಲ್ಲ, ಇದು ಒಂದು ತಾಳೆ ವರ್ಗದ ಒಂದು ಅತ್ಯಂತ ದುಬಾರಿ, ಅಷ್ಟೊಂದು ನನ್ನೊಂದು ಡ್ರೀಮ್ ಆಗಿತ್ತು. ಇದನ್ನು ಹತ್ತಿರದಿಂದ ನೋಡ್ಕೋಬೇಕು, ಅತ್ಯಂತ ನಿಮಗೆ ವಿವರಿಸ್ಕೊಡ್ಬೇಕು ಅಂತ ಹೇಳುವಂಥದ್ದನ್ನು ಇಂಡೋನೇಷ್ಯಾದಲ್ಲಿ ಕೂಡ ನೋಡಿದ್ದೇನೆ. ಇದು ಇವಾಗ ನಮ್ಮ ಪಕ್ಕದ ಒಂದು ಕೂಗಳತೆಯ ದೂರದ ದೇಶ ಅಂತ ಹೇಳಿ ಕರಿಬೋದು, ಶ್ರೀಲಂಕಾದಲ್ಲಿ ನಾವು ನಿಮ್ಮ ಒಂದು ವಿಶೇಷವಾದಂಥ ಕೋಕೋನಟನ್ನು ತೋರಿಸ್ತಿದ್ದೀನಿ. ಇದು ಕೋಕೋ ಡೆ ಮೇರ್ ಅಂತ ಹೇಳಿ ಕರೆಯುವಂಥದ್ದು, ಅಥವಾ ಇದು ಮಾಲ್ಡೀವ್ಸಿನ ನೇಟಿವ್ ಒಂದು ತೆಂಗು. ಇದು ಇಲ್ಲಿ ನೋಡ್ಬೋದು ನಿಮಗೆ ಒಂದು ತೆಂಗು, ಇದು ಪ್ರಪಂಚದ ಅತ್ಯಂತ ದೊಡ್ಡ ತೆಂಗು. ಒಂದು ತೆಂಗಿನಕಾಯಿಯಲ್ಲಿ 2 ಕಾಯಿಯನ್ನು ಜೋಡಿಸ್ಕೊಂಡಿದ್ದಾಗಿರುವಂಥದ್ದು. ಮೊಳಕೆ ಬರಲಿಕ್ಕೆ ಬೀಜ ಒಂದು ಗಿಡ ಮೊಳಕೆ ಬರಬೇಕು ಅಂತ ಹೇಳಿದ್ರೆ ನಿಮಗೆ 2 ವರ್ಷ ಬೇಕಾಗ್ತದೆ. ಜರ್ಮಿನೇಷನ್ ಬಹಳ ಸ್ಲೋ ಆಗಿ ಆಗುವಂಥದ್ದು. ಜೊತೆಗೆ ಇಲ್ಲಿ ನೋಡ್ಬೋದು ನಿಮಗೆ ಸಾಕಷ್ಟು ಮರಗಳನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ನೋಡಿ, ಚಿಕ್ಕ ಚಿಕ್ಕ ಗಿಡಗಳು, ಇದೇನೋ ಇವತ್ತು ನಿನ್ನೆದಲ್ಲ, ಬಹಳ ನಿಧಾನವಾಗಿ ಬೆಳೆಯುವಂಥದ್ದನ್ನು ನೀವಿಲ್ಲಿ ಕಾಣಿಸ್ಕೊಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಗಿಡಗಳನ್ನು ನೀವು ಕಾಣಿಸ್ಕೊಳ್ಬೋದು. ಇಲ್ಲಿ ಬಹಳಷ್ಟು ಕಷ್ಟವಾಗ್ತನ್ನೋದು ಬಹುಶಃ ನಮ್ಮ ಇಂಡಿಯಾದಲ್ಲಿ ಯಾರು ಕೂಡ ಸಂಗ್ರಹ ಮಾಡಲಿಕ್ಕೆ ಸಾಧ್ಯವಿಲ್ಲದಂಥದ್ದು. ಇದು ರಿಸ್ಟ್ರಿಕ್ಟೆಡ್ ಕೋಕೋನಟ್, ಭಾಳ ಸುಲಭವಾಗಿ ನಿಮಗೆ ಬೇರೆ ದೇಶಗಳಿಂದ ತರುವ ಹಾಗಿಲ್ಲ. ನೋಡಿ, ಬಹಳ ಸುಂದರವಾದಂತಹ ಗಿಡವನ್ನು ನೀವಿಲ್ಲಿ ನೋಡಿಕೊಳ್ಬೋದು. ಇಲ್ಲಿ ನೋಡಿ, ಸುಂದರವಾದಂಥ ನೆನೆಸ್ಕೊಳ್ಬೋದು. ಎಷ್ಟೊಂದು ದೊಡ್ಡ ತೆಂಗಿನಕಾಯಿ ಅಂತಂದರೆ ಒಂದು ಕೊಡಪಾಣ ಅಂತ ಹೇಳಿ ಕರಿತೇವಲ್ಲ ನಾವು, ಕೊಡದಷ್ಟು ದೊಡ್ಡ ತೆಂಗಿನಕಾಯಿಯನ್ನು ನೀವಿಲ್ಲಿ ಕಾಣಿಸ್ಕೊಳ್ಬಹುದು. ಬಹುಶಃ ಇಷ್ಟು ಥೈಲ್ಯಾಂಡ್ಗೆ ಹೋದರೂ ಕೂಡ ನಿಮಗೆ ಇಷ್ಟು ಕಣ್ಣಾರೆ ನಿಮಗೆ ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೀವು ನೋಡುವಂಥದ್ದು ವಿದೌಟ್ ಲಾಕ್. ನಿಮಗೆ ಥೈಲ್ಯಾಂಡಲ್ಲಿ ಹೋದರೆ ಇದನ್ನು ಮೆಟಲ್ ಫೆನ್ಸಿಂಗಲ್ಲಿ ನೋಡಬೇಕಾಗ್ತದೆ, ಬೇಲಿಯಲ್ಲಿ ನೋಡ್ಕೋಬೇಕಾಗ್ತದೆ. ಆದರೆ ನಾವಿಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ತೇವೆ, ಕೈಗೆಟಕುವ ಎತ್ತರದಲ್ಲಿ. ಒಂದು ಬಹಳ ಸಾಧ್ಯತೆ ಇದೆ. ಸುಮಾರು ಒಂದು 20 ವರ್ಷದಿಂದ ನಾನು ಈ ತೆಂಗಿನ ತಳಿಯ ಬಗ್ಗೆ ಹುಡುಕ್ತಾ ಇದ್ದೇನೆ, ನಮ್ಮಲ್ಲಿ ಸಂಗ್ರಹ ಮಾಡಬೇಕು ಅಂತೇಳಿ. ಆಗಿರಲಿಲ್ಲ. ಬಹುಶಃ ಕನಸುಗಳು ಸಾಕಾರಗೊಳ್ಬಹುದೇನೋ ಅಂತ ಹೇಳುವಂಥ ಒಂದು ಆಶಯಗಳು ಕೂಡ ಇದೆ, ಆದರೆ ನಾನು ಅದನ್ನು ಇವಾಗ ನಿಮಗೆ ಹೇಳ್ತಾ ಇಲ್ಲ. ನೋಡಿ, ದೊಡ್ಡ ತೆಂಗಿನಕಾಯಿ ಎಷ್ಟು ಅಂತ ಹೇಳಿದ್ರು, ಒಂದು ತೆಂಗಿನಕಾಯಿ ಸುಮಾರು ಒಂದು 20 kg ಮೇಲೆ ಬರುವಂಥ ಒಂದು ತೆಂಗಿನಕಾಯಿ ದಪ್ಪನಾದಂಥದ್ದು. ಇಲ್ಲಿ ನಿಮಗೆ ಕಾಣ್ಬೋದು ಅದರ ಗಿಡಗಳನ್ನು, ಬೇರೆ ಬೇರೆ ಗಿಡಗಳು, ತುಂಬ ಕಾಯಿ ಬರುವಂಥ ಗಿಡಗಳಿದ್ದಾವೆ. ನೋಡಿ ಫ್ರೆಂಡ್ಸ್, ವೃಕ್ಷವನ್ನು ಕೋಕೋ ಡೆ ಮೇರ್, ನೋಡಿ ಇದು ಕೋಕೋ ಡೆ ಮೇರ್ನ ಫ್ಲವರ್, ಮೇಲ್ ಫ್ಲವರ್ ಇದು ಬರುವಂಥದ್ದು. ಇದರ ಪಾಲಿನೇಷನ್ ಆಗಿರುವಂಥದ್ದು, ಆಗಿ ಬಿದ್ದಿರುವಂಥ ಫ್ಲವರ್ ಇದು, ಸುಂದರವಾದಂಥದ್ದು. ನೋಡಿ, ಮರಗಳು ಕಾಣಿಸ್ಕೊಳ್ಳುವಂಥದ್ದು. ಇದು ಅದರ ಫ್ಲವರನ್ನು ತೋರಿಸಿದೆ. ಇದು ಫ್ಲವರ್ಸ್ ಆಫ್ ಕೋಕೋ ಡೆ ಮೇರ್, ಪ್ರಪಂಚದ ಅತ್ಯಂತ ದೊಡ್ಡ ಬಿಗ್ಗೆಸ್ಟ್ ಕೋಕೋನಟ್ ಇನ್ ದ ವರ್ಲ್ಡ್. ದಿಸ್ ಒನ್ ಈಸ್ ಕೋಕೋ ಡೆ ಮೇರ್. ನೀವು ನೋಡ್ತಾ ಇರುವಂಥದ್ದು ನೇತ್ರವೇ ಒಳಗಡೆ ಹೇಗಿದೆ ಅಂತ ಹೇಳುವಂಥದ್ದನ್ನು ತೋರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಖಂಡಿತವಾಗಿಯೂ ಕೂಡ. ಮುಂದಷ್ಟು ವಿಚಾರಗಳನ್ನು ನಾವು ಖಂಡಿತ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೋಗ್ತೇವೆ. ತಪ್ಪದೇ ವೀಕ್ಷಿಸಿ. ಬಳಂಜ ಫಾರ್ಮ್ ಹೊಸತನದ ಹರಿಕಾರ, ನಮ್ಮ ಬಳಂಜ ಫಾರ್ಮ್ ಅಂತ ಹೇಳಿ ಕರೆಯೋಕ್ಕೆ ಇಷ್ಟಪಡ್ತೇವೆ. ಧನ್ಯವಾದ. Coconut, no? Yeah, like coconut, but very slow coming, very slow. Sometimes it's crossed with palm, no? Looking like The leaf is like palm. no palm variety, but it is called coco de mer, double coconut. One of the expensive